ಅಣ್ತಮ್ಮಂದಿರ ಜಗಳ ಕಣ್ಣೀರು ಬರಗಂಟ ಅಂತಾರೆ. ನಿಮಗೆ ಒಸಿನ ರಕ್ಕನಿಕರನೇ ಇಲ್ವೇನ್ರೋ? ಹೋಯ್ತೀನಿ ಅಂತ ಒಂಟವ್ರನ್ನ ತಡೆಯೋಕ್ಕಾಯ್ತದ? ತಡೆದ್ರು ಅವ್ರು ನಿಲ್ತಾರ? ಹೋಯ್ತವ್ರೆ, ಹೋಗ್ಲಿ ಬಿಡು. ಏನು ತಕೊಂಡೋಗ್ದೆ ಎಲ್ಲಾನು ನಿಮಗೆ ಬಿಟ್ಟೋದೇನೋ ದೊಡ್ಡ ಮಾತು ಬೇಡ. ಲೆಕ್ಕಾಚಾರವಾಗಿ ಅವನ ಪಾಲಿನ ಆಸ್ತಿ ಏನೇನು ಬರ್ತದೋ ಎಲ್ಲಾನು ಕೊಟ್ಟು ಕಳಿಸಿ. ಅವಂದು ಅಂತ ನಮಗೂ ಏನು ಬೇಡ. ಹೌದೌದು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಸಿಗಕ್ಕಿಲ್ಲ. ಅಣ್ಣಂದರ್ಗಾದ ಅವಮಾನ ಯಾವತ್ತೂ ಮಾತಕ್ಕಿಲ್ಲ. ಅಪ್ಪಯ್ಯ, ಸಮಾಧಾನವಾಗಿರೋ. ನಮ್ಮ ಮುಂದೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಅಪ್ಪಯ್ಯನ ಅವ್ವನ ಸಂದಾಗಿ ನೋಡ್ಕೊಳ್ಳಿ. ಮಗ, ಹೊಸ ಒಕ್ಲು ಹುಡಕೊಂಡಿದ್ಯಾ, ಬರಿಗೇಲಿ ಹೋಗ್ಬಾರ್ದು. ಪಾತ್ರೆ ಪಡಗ ಅಕ್ಕಿ ಬೆಲ್ಲ ಎಲ್ಲ ತಕೊಂಡೋಗವ. ಬ್ಯಾಡಪ್ಪಯ್ಯ, ಬ್ಯಾಡ. ನಿಮ್ಮ ಆಶೀರ್ವಾದಕ್ಕಿಂತ ಯಾವುದು ದೊಡ್ಡದಲ್ಲ. ನಾವಿನ್ನು ಬರ್ತೀವಿ ಅವ್ವ. ಒಳ್ಳೆ ಮನಸ್ಸಿನಿಂದ ಬಲಗಾಲಲ್ಲಿ ಸೇರದ್ದು, ನಾನು ಸೇರ್ತಿರೋ ಮನೆ ಬಂಗಾರವಾಗಲಿ ಅಂತ ಶಿವನ್ ನೆನೆಸ್ಕೊಂಡು ಒಳಗಡೆ ಬಾರವ. ಒತ್ತು ಮುಳುಗೋ ಹೊತ್ನಾಗೆ ಮಹಾಲಕ್ಷ್ಮಿ ಬಂದಂಗೆ ಒಳಗೆ ಬಂದಿದ್ಯಾ. ನಾನು ಮೆಟ್ಟೋ ಮನೆಯಲ್ಲಿ ಲಕ್ಷ್ಮಿ ಕಳೆ ಉಕ್ಲಿ ಅಂತ ಆ ಮಾದಪ್ಪನ ಮನಸ್ಸಿನಲ್ಲೇ ನೆನೆಸ್ಕೋತಾ ಇದ್ದೆ.
ಸಂಗಣೆ ಯಾಕ ಏನಾಯ್ತು? ಸಂಗಣೆ ಧನ್ಯವಾದ. ಕಾಡು ಮೇಡಲ್ ಅಲ್ದು ಹಿಂಗೆ ಅಭ್ಯಾಸ ಇಲ್ಲ ಅಲ್ವಾ, ಅದಕ್ಕೆ ಹಿಂಗಾಯ್ತದ. ಓಸಿ ಸುಧಾರಿಸ್ಕೊಂಡ್ರೆ ಎಲ್ಲ ಸರಿ ಹೋಯ್ತದೆ. ನಿನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಹೇಳು, ನಾ ಬೇಕಾದ್ರೆ ನಿನ್ನ ಹೊತ್ಕೊಂಡು ಹೋಯ್ತೀನಿ ಸಂಖ್ಯೆನೆ, ನೀ ಮಾತ್ರ ಅಲ್ಲಿ ಬೇಡ. ನನ್ನ ಈ ಸೋಕ ನನ್ನ ದಣಿವಿಗಲ್ಲ ಒಡೆಯ. ನಿಮ್ಮ ಈ ಪರಿಸ್ಥಿತಿನ ನನ್ನ ಕೈಯಲ್ಲಿ ನೋಡೋಕ್ಕಾಯ್ತಿಲ್ಲ. ಅಯ್ಯೋ ಹುಚ್ಚನೆ, ನಿನ್ನ ಮಾತಿಗೆ ನಾನು ಏನೋ ಹೇಳಿ, ಈ ಕಾಡೇ ನನಗೆ ಹೊಸದ. ಹುಡ್ತಾಗ್ದಿಂದ ಕಾಡು ಮೇಡಲಿಯೋದೆ ನನ್ನ ಕುಲ್ಕಸ್ಬ ಅಲ್ವ ಸಂಖ್ಯೆನೆ. ಈಟೊತ್ತು ನಡೆದಿರೋದಲ್ಲ, ಬೇಕಾದ್ರೆ ನಿನ್ನ ಹೊತ್ಕೊಂಡು 4 ಮಲೆ ಹತ್ತಿ ಇಳಿತೀನಿ ತಿಳ್ಕ. ಒಡೆಯ, ಅದ್ರಾಗ ನೀವು ರುಸ್ತುಮ ಅಂತ ನನಗೆ ಗೊತ್ತೈತೆ. ಆದ್ರೂ ಒತ್ತಾರನೇ ಎದ್ದು ಕಾಡೆಲ್ಲ ಅಲ್ದು ಒತ್ತು ಮುಳ್ಗೋದ್ರೊಳಗೆ ಗೂಡು ಸೇರ್ಕೊಂತಿದ್ರಿ. ಆದರೆ ಈಗ ನನ್ನಿಂದ ನೀವು ನಿಮ್ಮವ್ರನ್ನೆಲ್ಲ ಬಿಟ್ಟು ಕಾಡು ಪಾಲಾಗ್ಬಿಟ್ರಿ. ಇದೆಲ್ಲ ನನ್ನಿಂದನೇ ಆಗಿದ್ದು. ಇದಕ್ಕೆಲ್ಲ ನಾನೇ ಆ ಕಾಡನ್ನ ನಿಮ್ಮ ಈ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನನ್ನ ಮನ್ಸಿಗೆ ಬಹು ಸಂಕಟ ಆಗ್ತೈತೆ ಒಡೆಯ. ಕಾಡು ಪ್ರಾಣಿಗಳು ಕಾಡ್ನಾಗಿದ್ರೆ ಕಾಡು ಮನ್ಸರು ನಾಡ್ನಾಗಿರ್ತಾರಂತೆ. ಹಾಗೆ ನಮ್ಮ ಹಟ್ಟಿ ಜನ ಕರುಣೆ ಇಲ್ದಿರೋರ ಜೊತೆ ಇರೋಗಿಂತ ನಮ್ಮನ್ನು ನಮ್ಮ ಪಾಡಿಗೆ ಬಿಡೋ ಈ ಕಾಡ್ನಾಗಿರೋದು ಎಷ್ಟೋ ವಾಸಿ ಅಲ್ವ ಸಂಖ್ಯೆನೆ. ನೀನೇನು ಚಿಂತೆ ಮಾಡಬೇಡ, ಆಗೋದೆಲ್ಲ ಒಳ್ಳೇದಕ್ಕಂತ ಬಾಳ್ವೆ ಮಾಡೋಮ್ಮ ಸಂಖ್ಯೆನೆ. ಒಡೆಯ, ನನ್ನ ಯಾಕೆ ಅದೇಟ್ ಪ್ರೀತಿ ಇಟ್ಕೊಂಡಿರಿ? ನಾನು ನಿಮ್ಗೆ ಏನು ಕೊಟ್ಟಿವ್ನಿ ಅಂತ ನನ್ನ ಈ ಪಾಟಿ ಪ್ರೀತಿ ಮಾಡ್ತೀರಿ ಒಡೆಯ? ಅಲ್ಲ ಸಂಖ್ಯೆನೆ, ಬಾಯಿ ತುಂಬ ನನ್ನ ಒಡೆಯ ಅಂತ ಕರಿತೀಯ. ಒಡೆಯ ಅಂತ ಕರೆದ್ಮ್ಯಾಕೆ ನಿನ್ನ ಸಂದಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ ಅಲ್ವ ಸಂಖ್ಯೆನೆ. ಒಡೆಯ ಅಂದ್ಮ್ಯಾಕೆ ನಿನಗೆಂಥ ಪರಿಸ್ಥಿತಿ ಬಂದರೂ ಕಾಪಾಡ್ಕೊಳ್ಳೋ ಧರ್ಮ ನಂದಲ್ವ ಸಂಖ್ಯೆನೆ. ನೀ ಮಾಡಿರೋ ತ್ಯಾಗದ ಮುಂದೆ ನನಗೇನೂ ಇಲ್ಲ ಬಿಡು. ಒಡೆಯ, ನೀವು ನನ್ನ ಪಾಲಿನ ದ್ಯಾವ್ರು ಒಡೆಯ, ದ್ಯಾವ್ರು. ಆದ್ರೆ ಅತ್ಯವ ಮಾವಯ್ಯನ್ನ ನೆನ್ಸ್ಕೊಂಡ್ರೆ ಹೊಟ್ಟೆಯಾಗ ಕೆಂಡ ಸುರಿದಂಗೆ ಆಯ್ತದೆ. ಕಡೆಗಾಲದಲ್ಲಿ ಆಸರೆ ಆಗ್ಬೇಕಾಗಿರೋ ನಾವೇ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ವಿ. ಅದೇ ಯೋಚನೆ ಆಗ್ಬಿಟ್ಟೈತೆ ಒಡೆಯ. ಹೋಗ್ಬೇಡಿ ಅಂತ ಅಷ್ಟು ಗೋಳಾಡಿದ್ರು. ಅಪ್ಪಯ್ಯ ಅವ್ವಯ್ಯ ಹಂಗೆ ನೋಡ್ಕೊಂಡು ಅತ್ಯ ಮಾವನ್ನ ಹೆತ್ತ ಮಗನಿಂದನೇ ದೂರ ಮಾಡ್ಬಿಟ್ಟೆ. ಪಾಪಿ ಒಡೆಯ, ನಾನು ಪಾಪಿ. ಇಲ್ಲ ಸಂಖ್ಯೆನೆ, ನೀನು ನೊನ್ಕೋಬೇಡ. ಅವ್ರ ಜೊತೆ ಬಾಳ್ವೆ ಮಾಡೋ ಭಾಗ್ಯ ನಮಗಿಲ್ಲ ಅನ್ಕೋಬೇಕು. ಬಳಗ ಕೈ ಬಿಟ್ರು ಭಗವಂತ ಕೈ ಬಿಡ್ತಾನ? ಒಡೆಯ, ಈಗಾಗಲೇ ನಾಡ್ಬಿಟ್ಟು ದೂರ ಬಂದ್ಬಿಟ್ಟಿವಿ. ಇನ್ನು 8 ದೂರ ನಡಿಬೇಕು? ಹ್ಞೂ ಸಂಗಣೆ, ನೋಡು ಆ ಕಾಡು ಹತ್ತಿ ಇಳಿದ್ಮ್ಯಾಕ ಒಂದು ಮಟ್ಟವಾದ ಜಾಗ ಸಿಗ್ತೈತೆ. ಅಲ್ಲೇ ನಾವು ಒಕ್ಲೂಡಮ್ಮ. ಅಲ್ಲಿ ನಮ್ಗೆ ನೀರು, ಗೆಡ್ಡೆ, ಗೆಣಸು, ಸೌದೆ ಎಲ್ಲ ಸಿಗ್ತದ. ಜೊತೆಗೆ ಈ ಕೋಡ್ ಜನರು ಸಹವಾಸನೇ ನಮಗಿರಾಕಿಲ್ಲ. ಹಾಂ, ಬಾ ನಡಿ ಹೋಗುಮ್ಮ. ಅಕ್ಕಯ್ಯ, ರಾತ್ರಿಗೆ ಬೆಲ್ಲದ ಹೂರ್ಣ ಮಾಡು. ಏನು ಮನ್ಸು ನಿರಳಾಗಿರಂಗದೆ ಬೆಲ್ಲದ ಹೂರ್ಣ ಕೇಳ್ತಿದೆ. ಮನ್ಸು ನಿರಾಳ ಆಗದೆ ಇನ್ನೇನಾದತ್ತು. ಓತಾರ ಇದು ಆ ಬಂಜೆ ಮುಖ ನೋಡೋದು ತಪ್ಪಲ್ಲ. ಆ ಪೀಡೆ ತೊಲಗಿದ್ದಕ್ಕೆ ಸಂತೋಷ ಆಯ್ತದೆ. ಸದ್ಯ ಅವಳ ಆಚುಕ್ ತೊಲಗುದ್ಲಲ್ಲ, ಈಗ ನಾವು ನಮ್ಮ ಮಕ್ಳು ಮರಿ ನೆಮ್ಮದಿಯಾಗಿರ್ಬೈದು. ಅಕ್ಕಯ್ಯ, ಅವಳ ನೆರಳು ನನ್ನ ಮೈ ಮ್ಯಾಗ ಬಿದ್ರೆ ಹಾವರ್ದಂಗೆ ಆಯ್ತಿತ್ತು. ಅಲ್ಲ, ಅವಳು ನಿಜವಾಗ್ಲೂ ಬಂಜೆಯ? ಹೂ ಕಣವ, ಮಂಡೆ ಮಾಸ್ನಿಲ್ಲ, ಮೈ ಬಣ್ಣ ಕೆಡ್ನಿಲ್ಲ, ಭೀಮನ್ಸೆ ಆಗೋ ಲಕ್ಷಣವೂ ಇಲ್ಲ ಅಂತ ಪೋಡ್ ಜನ ಎಲ್ಲ ಹಾಡ್ಕತ್ತಿದ್ರು. ಅದಕ್ಕೆ ತಾನೇ ಅವಳನ್ನ ಆಚ್ಕಾಕಿದ್ದು. ಹ್ಞೂ ಕಣಕ್ಕ, ಈ ಮಾತು ನಾನು ಕೇಳಿವಿನಿ. ನಿನ್ನಿಂದಾಗಿ ಆ ಬಂಜೆ ನಾನು ಕೂಸ್ ಮುಟ್ಟೋದು ತಪ್ಪೋಯ್ತು. ನಿನ್ನ ಪಾದಕ್ಕೆ ಸರಣು ಹೇಳಬೇಕು ಕಣಕ್ಕೋಯ್. ಏನ್ರವಾ, ಏನು ಕೇಡು ಮಾಡಿದ್ದ ನಿಮಗೆಲ್ಲ ನನ್ನ ಮಗ? ಹತ್ಕೇರು ಅಂದರೆ ಅವನ ಸಮಾನ ಅಂತ ತಿಳ್ಕೊಂಡಿದ್ದ. ಅಂತನ್ನ ನನ್ನಿಂದ ದೂರ ಮಾಡಿ ನೀವೀಗ ಸಂತೋಷ ಪಡ್ತಾ ಇದ್ದೀರಾ? ಇರೋದ್ನೇಯ ಹೇಳಿದ್ದು. ಮುಚ್ರಮ್ಮ ಬಾಯ್ನ ಸಾಕು.
ದಶರಥ ಮಹಾರಾಜನಿಂದ ಶ್ರೀರಾಮಚಂದ್ರನ ದೂರ ಮಾಡ್ದಂಗೆ ನನ್ನ ಕಿರಿ ಮಗನ ನನ್ನಿಂದ ದೂರ ಮಾಡಿ ನೀವೀಗ ಸಂತೋಷ ಪಡ್ತಾ ಇದ್ದೀರಾ. ಪಾಪ ನನ್ನ ಕಂದ ಸಂಕವ್ವ ತಾಯಿ ಇಲ್ಲದ ಮಗಳು, ನಿಮ್ಮನ್ನೇ ಅವಳು ತಾಯಿಗಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ಲು. ಇಂಥೊಳಗೆ ನೀವು ಇಂಥ ನ್ಯಾಯ ಮಾಡೋದು ಚೇನುಗೂಡ್ನಂತ ನಮ್ಮ ಸಂಸಾರನ ಹೊಡೆದು ನುಚ್ಚು ನೂರು ಮಾಡಿಬಿಟ್ರಲ್ಲವ. ಇದು ನ್ಯಾಯವಾ? ಹೇಳ್ರವ, ನ್ಯಾಯವಾ ಇದು? ಅಲ್ಲ ಕಣ್ ಮಾವಯ್ಯ, ಕಿರಿ ಮಗ ಅಕ್ಕಿ ಹೆಂಗ್ ಆರೋದ ಅಂತೀಯಲ್ಲ, ಇರೋ 6 ಜನ ಗಂಡ್ ಮಕ್ಳನ್ನ ನೋಡ್ಕೊಂಡು ನಗ್ನಗ್ತಾ ಇರೋದ್ ಬಿಟ್ಟು ಇದೇ ನಿಂಗೆ ಕಣ್ಣೀರ್ ಆಗ್ತಿದೆಯಲ್ಲ, ಇದಕ್ಕೇನ್ ಹೇಳೋದು? ನೀವೇನವ ಮಾಡಿರಿ? ಎಲ್ಲ ನನ್ನ ಕರ್ಮ ಕಣವ, ನನ್ನ ಕರ್ಮ. ನಿಮ್ ಕರ್ಮ ಯಾಕಾದತ್ತು? ಈಟ್ ವರ್ಷ ಆ ಬಂಜ ಜೊತೆ ಬಾಳ್ವೆ ಮಾಡಿವಲ್ವಾ, ನಮ್ ಕರ್ಮ. ಬರೀ ಕರ್ಮ ಅಲ್ಲ, 7 ಜನ್ಮದ ಕರ್ಮ ಅನ್ಕೊಳ್ಳಿ. ಅಯ್ಯೋ ಶಿವನೇ, ಇದನ್ನೆಲ್ಲ ಈ ಕಿವಿಯಾರ ಕೇಳಿಸ್ಕೊಂಡು ನಾನಿನ್ನೂ ಬದುಕಿವನಲ್ಲಪ್ಪ. ಸಾಯೋದು ಬದುಕೋದು ಯಾರ ಕೈಯಲ್ಲೈತೆ ಬಿಡಿ. ಅದೇನೋ ಅಂತಾರಲ್ಲ, ಇರೋದನ್ನ ಬಿಟ್ಬಿಟ್ಟು ಹಾರೋದನ್ನ ಹಿಡ್ಕೊಳಕ್ ಹೋದ್ರಂತೆ, ಹಂಗಾತು ನಿಮ್ ಕತೆ. ದಿನ ಸಾಯೋರ್ಗ ಅಳವ್ರು ಯಾರು? ಏನವ ಅಂದೆ? ದಿನ ಸಾಯೋರ್ಗ ಅಳವ್ರು ಯಾರು ಅಂದೆ. ನೋಡ್ದೇನವ? ಅಯ್ಯ, ನಿನ್ ಪುರಾಣ ಇದ್ದಿದೆ ತಕ. ಸಂಕಣ್ಣೆ, 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 ಸಂಕಣ್ಣೆ. ಇದ್ಯಾನ ನೀವು ಒಂದ್ಕಿಂತ ನನ್ನ ಹೆಸರು ಕೂಗಿದ್ರೆ ಈಟ್ ಸತಿ ಕೇಳಿಸ್ತದ? ಹ್ಞೂ ಸಂಕಣ್ಣೆ, ನೀನು ಒಂದ್ಸರಿ ನನ್ನ ಹೆಸರು ಕೂಗ. ಇಲ್ಲ, ನಾ ಕೂಗಕ್ಕಿಲ್ಲ, ನಂಗೆ ನಾಚಿಕೆ ಆಯ್ತದೆ. ಇಲ್ಲಿ ಯಾರವ್ರೆ? ನಾಚಿಕೆ ಗೀಚಿಕೆ ಅಲ್ಲ, ಓಡಿನ ನಾಚಿಕೆ. ಇಲ್ಲಿ ನಿನ್ನನ್ನು ಬಿಟ್ರೆ ನಾನು, ನನ್ನನ್ನು ಬಿಟ್ರೆ ನೀನು, ನಾವಿಬ್ರೆ. ಈ ಕಾಡಿಗೆ ನಾನೇ ರಾಜ, ನೀನೇ ರಾಣಿ. ಈ ಕಾಡು ನಿಂಗೆ ಇಷ್ಟ ಆಯ್ತಾ? ಬೋ ಇಷ್ಟ ಆಯ್ತು. ಹಂಗಾದ್ರೆ ಇವತ್ತಿಂದ ಈ ಕಾಡಿಗೆ ನಿನ್ನ ಹೆಸರು ಇಟ್ಬಿಡ್ತೀನಿ, ಸಂಕುಮಲೆ ಅಂತ ಕರಿತೀನಿ. ಯಾನ ನನ್ನ ಹೆಸರುವೆ? ಹ್ಞೂ, ಈ ಕಾಡಿಗೆ ನೀನು ಕಾಲಿಟ್ಟ ಮ್ಯಾಗೆ ಈ ಕಾಡು ಸಂಕುಮಲೆ ತಾನೇ. ಸಂಖ್ಯೆನೆ ನೋಡ್ತಾ ಇರು, ನಿನಗೋಸ್ಕರ ಈ ಜಾಗದಾಗೆ ಅರಮನೆನೇ ಕಟ್ಬಿಡ್ತೀನಿ. ಇಲ್ಲಿ ಬೋ ಬಿದ್ರು ಸಿಗ್ತದ. ಬಿದ್ರೆ ನನ್ನ ಮನೆಯಾ? ಹ್ಞೂ. ಬಾ ಸಂಖ್ಯೆನೆ, ತಿನ್ನಕ್ಕೆ ಏನಾರು ಸಿಗ್ತದಂತ ನೋಡುಮ್ಮ ಬಾ.
ನಾನು ಇಲ್ಲಿದ್ದೀನಿ. ಎಲ್ಲೋಗ್ಬಿಟ್ಟಿದೆ ನೀನು? ನಾನು ಒಬ್ಬಂಟಿ ಆಗ್ಬಿಟ್ಟು ಎಲ್ಲ ಹೋಗಿದ್ದೆ? ನಾ ಎಷ್ಟು ದಿಗ್ಲತ್ತಿತ್ತು ಗೊತ್ತಾ? ಯಾಕೆ ಈ ಪಾಟಿ ದಿಗ್ಲಾಗ್ಬಿಟ್ಟಿದ್ಯಾ? ನಾನು ಎಲ್ಲೋಗ್ಬಿಡ್ತೀನಿ ಅಂತನಾ? ನಾನು ನಿನ್ನ ಬಿಟ್ಟು ಎಲ್ಲೋಯ್ತೀನಿ ಸಂಕೇಣ. ಆದ್ರೂ ನೀವು ಮಾಡಿದ್ ಸರಿಕಿಲ್ಲ ಯೋಳಿ. ನನ್ನ ಒಬ್ಬಂಟಿಯಾಗಿ ಹಟ್ಟಿನಲ್ಲಿ ಬಿಟ್ಟು ಎಲ್ಲ ಹೋಗಿದ್ರಿ? ಅಲ್ಲಿ ಕಣಮ್ಮಿ, ಕಾಡ್ನಾಗೆ ಹುಟ್ಟಿ ಕಾಡ್ನಾಗೆ ಬೆಳೆದು ಈ ಕಾಡಿಗೆ ಅಂಜಿದ್ರೆ ಹೆಂಗೆ ಅಂತೀನಿ. ನಾನು ನಿನಗೆ ತಿನ್ನಕ್ಕೇನಾದ್ರು ತರುಮ ಅಂತ ಹೋಗಿದ್ದೆ. ಅಷ್ಟರಲ್ಲಿ ನೀನು ಈ ಪಾಟಿ ಹೆದ್ಕೊಂಡು ಬಿಟ್ರೆ ಮತ್ತೆ ಯಾನ್ ಮಾಡ್ಲಿ? ಸಾರಿ ಬುಡಿ, ನನಗೆ ಹೊಟ್ಟೆ ಹಸಿತದ. ತಿನ್ನಕ್ಕೆ ಏನ್ ತಂದಿರಿ? ರಾಗಿವೋ, ಭತ್ತವೋ ಅಥವಾ ಜ್ವಾಳವೋ? ಸರಿ ಹೊತ್ತು ಬಿಡು. ಅಲ್ಲಿ ಕಣಮ್ಮಿ, ರಾಗಿ ಭತ್ತ ಜ್ವಾಳ ತರಕ್ಕೆ ನಾವೇನು ಆರಂಭ ಮಾಡಿದ್ವಾ? ಅದಕ್ಕೆಲ್ಲ ಇನ್ನೂ ಕಾಲ ಐತೆ. ಇಲ್ಲೇ ಒಂದಷ್ಟಾಗಲ ಜಾಗ ನೋಡಬೇಕು. ಆಮ್ಯಾಗೆ ಬ್ಯಾರೆ ಪೋಟ್ನಿಂದ ಬಿತ್ತನೆ ಬೀಜ ತರಬೇಕು. ಅದನ್ನ ಬಿತ್ತಿ ಬೆಳೆದ್ರೆ ಕಾಳು ಕಡ್ಡಿ ಎಲ್ಲ. ಹಂಗಾರ ನಮಗೆ ಗುಣ್ಣಕ್ಕೆ ತಿನ್ನಕ್ಕೆ? ಸಂಕೇಣ, ಇದು ವನದೇವಿ ಕೊಟ್ಟು ಕಣಜ ಕಣಮ್ಮಿ. ಇಲ್ಲಿ ಬ್ಯಾಕಿದ್ದು ಬ್ಯಾಡ್ದು ಎಲ್ಲ ಸಿಗ್ತದ. ಗೆಡ್ಡೆ, ಗೆಣಸು, ಸೀಬೆ, ಹಲಸು ಎಲ್ಲ ಸಿಗ್ತದ. ಸದ್ಯಕ್ಕ ಇದು ತಿನ್ನ. ಗೆಣಸು ತಿಂದು ಜೇನ್ ನೆಕ್ಕಿ ನೀರು ಕುಡ್ಬಿಟ್ರೆ ಶಿವ. ಸಂಕೇಣೆ, ಯಾಕೆ ಯಾಕೆ ಇಷ್ಟ ಆಗಿಲ್ವಾ? ಇಷ್ಟ ಆಗಲ್ಲ ಅಂದ್ರೆ ಹೇಳೋ, ಬೇರೆ ಹಣ್ಣು ತರ್ತೀನಿ. ಹಂಗೇನು ಇಲ್ಲ ನೋಡಿಯ, ನಂಗಿಟ್ಟೆ ಸಾಕು. ಬೋರ್ಡ್ನ್ಯಾಕೆ ನಮ್ಗೆಲ್ಲನೂ ಇತ್ತು. ಆದರೆ ಈ ಕಾರ್ಡ್ ಬಂದ್ಮ್ಯಾಕೆ ನಮ್ಗೇನು ಇಲ್ದಿರೋ ಹಾಗೆ ಕಾಡ್ ಮನ್ಸ್ರಂಗೆ ಗೆಡ್ಡೆ ಗೆಣಸು ತಿನ್ನೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ. ಕಾಡ್ನಾಗಿರೋ ನಾವು ಸಿಕ್ಕಿದ್ನ ತಿನ್ಬೇಕು, ಸಂತೋಷವಾಗಿರ್ಬೇಕು. ಆದರೂ ನಿಮ್ಮಪ್ಪಯ್ಯ ಸೊಂಪಾಗಿ ಬೆಳೆಸಿದ್ ನಿನ್ನ ನಾ ಲಗ್ನ ಮಾಡ್ಕೊಂಡು ನಿನ್ನ ಕಷ್ಟಕ್ಕೆ ಸಿಕ್ಸ್ಬಿಟ್ಟು ಅಲ್ವಾ ಸಂಕೇಣ? ಅಯ್ಯೋ, ಮುಡ್ದು ಹಣ್ಣಿನ ನೋಡಿಯ. ನೀವು ನನ್ನ ಜೊತೆಯಾಗಿರ್ಬೇಕಾದ್ರೆ ಇದೇ ನನ್ನ ಸ್ವರ್ಗ. ಅಷ್ಟಕ್ಕೂ ನಮಗೆ ಪರಿಸ್ಥಿತಿ ಬರೋ ಕಾರಣ ನಾನೇ. ಆ ಶಿವ ನನ್ನ ಹೊಟ್ಟೆಲಿ ಒಂದು ಕುಡಿ ಅನ್ನೋದು ಕೊಟ್ಟಿದ್ದಿದ್ರೆ ಇಟ್ಟೊತ್ತಿಗೆ ನಾ ಎಲ್ರ ಜೊತೆ ಸೇರಿಕೊಂಡು ಸಂದಾಗ್ ಬಾಳ್ವೆ ಮಾಡ್ತಿದ್ದೆ. ನೀ ಸುಮ್ಕಿರು ಸಂಕೇಣ. ಇದಕ್ಕೆಲ್ಲ ಕಾರಣ ನೀನಲ್ಲ, ಆ ಹಟ್ಟಿ ಜನ ಚುಚ್ಚಿ ಚುಚ್ಚಿ ಕೊಳ್ತಾ ಇದ್ರು. ನನ್ನ ಅಪ್ಪಯ್ಯ ಅವ್ವಯ್ಯ ನನ್ನ ಮ್ಯಾಗೆ ಪಿರಾಣನೇ ಇಟ್ಟಿದ್ರು. ವಯಸ್ಸಾದ ಕಾಲದಾಗೆ ಅವ್ರನ್ನ ಬಿಟ್ಟಿರೋಂಗಾಯ್ತು. ಅವ್ರು ಹೆಂಗವ್ರೋ, ಏನು ಮಾಡ್ತಾವ್ರೋ ಅವ್ರನ್ನ ನೆನ್ಸಿದ್ರೆ ಕರಳು ಹಿಂಡ್ದಂಗೆ ಆಯ್ತದೆ. ನನಗೂ ಹೊಟ್ಟೆ ಹೊಡಿಯ. ನಮ್ಮ ಅಪ್ಪಯ್ಯ ಯಾಕೋ ಬಹುತ್ ಗೆಪ್ತಿಗೆ ಬರ್ತಾವನೆ. ಅವನು ನನ್ನ ನೆನ್ಸ್ಕೊಳ್ದಿರೋ ಗಳಿಗೆನೇ ಇಲ್ಲ. ಒಂದು ವೇಳೆ ನಮ್ಮ ಅಪ್ಪಯ್ಯ ನಮ್ಮ ಪೋಡಿಗೆ ಬಂದು ನಾ ಎಲ್ಲಿ ಅಂತ ಕೇಳಿದ್ರೆ, ಅಯ್ಯೋ ನಾನು ಅಲ್ಲಿಲ್ಲ ಅಂತ ಗೊತ್ತಾದ್ರೆ ಬಹು ಸಂಕಟ ಪಡ್ತಾವನೆ. ಅವನ ಮನಸ್ಸು ತಡೆಯೋಕ್ಕಿಲ್ಲ ನಾನು ನೋಡಿಯ, ತಡೆಯೋಕ್ಕಿಲ್ಲ. ಯೋಚನೆ ಮಾಡಬೇಡ ಸಂಕೇಣ. ನಮ್ಮ ಹೆತ್ತವ್ರಿಗೆ ಏನೂ ಆಗಕ್ಕಿಲ್ಲ. ಅವ್ರು ಚೆನ್ನಾಗಿರ್ತಾರೆ. ಅವ್ರನ್ನ ಮತ್ತೆ ನೋಡೋ ಭಾಗ್ಯ ಆ ಶಿವ ಕೊಟ್ಟೆ ಕೊಡ್ತಾನ. ನಂಬಿಕೆ ಇಡು ಸಂಕೇಣ, ನಂಬಿಕೆ ಇಡು. ಒಡಿಯಾ, ಯಾನ ಮಾಡ್ತಿದ್ದೀರಿ? ಸಂಕೇಣ, ಗೆಡ್ಡೆ ಗೆಣಸು ಉಳ್ತೀವನಿ. ಮುಂದಿನ ಅಮಾವಾಸ್ಯೆಗೆ ಚಿಗುರುಟ್ ಬಿಡ್ತೈತೆ. ಅಂತೂ ಆರಂಭ ಮಾಡ್ತಿದ್ದೀನಿ ಎನ್ನಿ. ಹ್ಞೂ ಸಂಕೇಣ, ಆರಂಭಕ್ಕೆ ಆರಂಭವೇ. ಹಾ, ನಿಮ್ಮ ಆರಂಭ ಎಲ್ಲ ಆಮ್ಯಾಕೆ ಇಟ್ಕೊಳ್ಳಿ, ಮೊದಲು ಉಣ್ಣಾಕ್ ಬನ್ನಿ. ಹ್ಞೂ ತಡಿ ಸಂಕೇಣ, ಬರ್ತೀನಿ.
ಸಂಕಣೆ ಉಣ್ಣಕ್ಕೆ ಏನು ಮಾಡಿ? ಕೀರ ಒಬ್ಬಿಟ್ಟು ಕಾಯಿ ಪಲ್ಯ ಎಲ್ಲಾನು ಮಾಡಿವ್ನಿ. ಏನ್ ಬೇಕು ಕೇಳಿ. ಕೀರು, ಗೆಡ್ಡೆ ಗೆಣಸು, ಪಾಯಸ ಎಲ್ಲ ಮಾಡಿ. ಹಂಗ ಅನ್ಕೊಂಡು ನಾ ಏನ್ ಉಣ್ಣಕ್ ಇಕ್ತೀನೋ ಅದನ್ನ ಉಣ್ಬೇಕು ಅಟೆಯ. ಸಂಕಣೆ ಏನಿದು ಈಟೊಂದು ಹೊಗೆ ಮಾಡಿದ್ಯಾ? ಕಣ್ಣೂರು ಯಾಕಿಲ್ವಾ? ಒಡಿಯ ಹೆಣ್ಣನ್ ಮ್ಯಾಕೆ ಒಲೆ ಉರಿಲೇಬೇಕು, ಕಣ್ಣೀರ್ ಹಾಕ್ಲೇಬೇಕು. ಏನ್ ಮಾಡಕ್ಕಾಯ್ತದೆ ಬುಡಿ. ಸಂಕಣೆ ಹಾಗಾರ ಒಂದು ಉಪಾಯ ಮಾಡಮ್ಮ. ಹಂಗಾರ ನಾ ಒಲೆ ಹಚ್ಚೋದೇ ಬ್ಯಾಡ. ಹ್ಞೂ ಹಾಗಾರ ಗೆಡ್ಡೆ ಗೆಣಸು ಹಲಸು ತಿನ್ಕೊಂಡಿದ್ಬಿಡ್ಮ. ದಿಟ್ವಾಗ್ಲು ದಿಟ್ಟವಾಗ್ಲು. ಸಂಕಣೆ ಈ ಪ್ರೀತಿ ಮುಂದೆ ಉಪ್ಪು ಹುಳಿ ಖಾರ ಯಾವುದು ದೊಡ್ಡದಲ್ಲ. ಆಹಾ ನನ್ನೊಬ್ಬಿಟ್ಟು ಸುಡ್ತೈತೆ. ಹಾ ಬೋಸ್ ಅಂದಾಗೈತೆ. ತಗೋ ನೀವು ಹಚ್ಚಿ ತಿನ್ನು. ಗುರಿಯ ಕೊಟ್ಟು ಕಳುಹಿಸಿ ಈತ ಧ್ರೂಪಿಯ ಸ್ಮೃತಿ ಪರೀಕ್ಷೆಗೆ ಬಂದೆಯಾ ಶಿವಪ್ಪ? ನಿನ್ನ ಸ್ಮೃತಿ ವಿಸ್ಮೃತಿಯ ಬಗ್ಗೆ ಅಪನಂಬಿಕೆವಿಲ್ಲ ಮಾದಪ್ಪ. ಆದರೆ ನೀನು ತಕ್ಷಣ ಮಾಡಬೇಕಾಗಿರುವುದು ದುಷ್ಟ ಶ್ರವಣನ ಸಂಹಾರ. ದುಷ್ಟನ ಅಟ್ಟಹಾಸಕ್ಕೆ ಸಿಲುಕಿ ನಲುಗುತ್ತಿರುವ ದೇವತೆಗಳಿಗೆ ಕೊಂಚ ಅಭಯದ ನಂಬಿಕೆ ಹುಟ್ಟಿಸಬೇಕಾದರೆ ನಿನ್ನ ಮತ್ತು ಶ್ರವಣನ ಭೇಟಿ ಪ್ರಸ್ತುತವಾಗಿದೆ. ಅದನ್ನು ಜ್ಞಾಪಿಸಲು ಬಂದೆ ಅಷ್ಟೇ. ಕ್ಷಮಿಸಬೇಕು ಶಿವಪ್ಪ. ದುಷ್ಟ ಶ್ರವಣನ ಸಂಹಾರ ಮಾತ್ರ ನನ್ನ ಗುರಿಯಾಗಿದ್ದರೆ ಅದು ಎಂದೋ ಮುಗಿಯುತ್ತಿತ್ತು. ಆದರೆ ಈ ಶ್ರವಣನ ಜಾಗದಲ್ಲಿ ಮತ್ತೆ ಶ್ರವಣನಂಥವರು ಹುಟ್ಟಬಾರದಲ್ಲವೇ? ಅದಕ್ಕಾಗಿ ಜನರ ಮನಸ್ಸನ್ನು ಪರಿವರ್ತಿಸಬೇಕಾಗಿದೆ. ಈ ಕಾರಣದಿಂದ ಕೊಂಚ ತಡವಾಗುತ್ತಿದೆ. ಭಲೇ ಮಾದಪ್ಪ, ಮುಂಬರುವ ಕಲ್ಯಾಣ ರಾಜ್ಯಕ್ಕೆ ಈಗಲೇ ಅಡಿಗಲ್ಲು ಹಾಕುವ ನಿನ್ನ ಕಾರ್ಯದ ಮೊದಲ ಹೆಜ್ಜೆಯಾದರೂ ಏನು ಮಾದಪ್ಪ? ಶಿವಪ್ಪ, ಈ ಕತ್ತಲ ರಾಜ್ಯದಲ್ಲಿ ಮೌಢ್ಯಕ್ಕೆ ಸಿಲುಕಿರುವ ಜನರ ಮನ ಪರಿವರ್ತನೆ ಮಾಡಿ ಅವರೆದೆಯಲ್ಲಿ ಜ್ಞಾನದ ಬೆಳಕನ್ನು ಹರಿಸಲು ನಾನು ಮಾಡಲು ಹೊರಟಿರುವ ಮಹಾಕ್ರಾಂತಿಯೇ ಗುಡ್ಡ ಪರಂಪರೆ. ನ್ಯಾಯ, ನೀತಿ, ಸನ್ಮಾರ್ಗಗಳ ಬೋಧಿಸುವ ಸಹಬಾಳ್ವೆ, ಸಹಭೋಜನ, ಸನ್ಮಾರ್ಗದೊಂದಿಗೆ ಮಾನವೀಯತೆಯ ಮೌಲ್ಯಗಳನ್ನು ಬಿಂಬಿಸುವ ಮಾನವತಾ ಧರ್ಮದ ಪರಂಪರೆಗೆ ನಾಂದಿ ಹಾಡುವ ನನ್ನ ಸಂಕಲ್ಪಕ್ಕೆ ನಿನ್ನ ಒಪ್ಪಿಗೆ ಇದೆ ತಾನೇ? ಖಂಡಿತ ಇದೆ ಮಾದಪ್ಪ. ನಿನ್ನ ಈ ಸಂಕಲ್ಪದ ಈ ಧರ್ಮ ಪರಂಪರೆ ಲೋಕದ ಎಲ್ಲ ಪರಂಪರೆಗಿಂತಲೂ ಈ ಮಾನವ ಪರಂಪರೆಗಿಂತಲೂ ಮಿಗಿಲಾಗಲಿ. ಅದಕ್ಕೆ ಗುರುತಾಗಿ ಈ ಪರಂಪರೆಗೆ ಜೊತೆಯಾಗುವ ಲಾಂಛನವೊಂದು ಬೇಕಲ್ಲವೇ ನನಗೆ? ಹೌದು, ನಿನ್ನ ಸಂಕಲ್ಪ ಸರಿಯಾಗಿದೆ. ಆದರೆ ಆ ಲಾಂಛನ ಸಾಮಾನ್ಯವಾಗಿರಬಾರದು, ವಿಶೇಷವಾಗಿರಬೇಕು. ಈ ಜಗದಲ್ಲಿ ಯಾರೂ ಬಳಸಿರಬಾರದು. ತ್ರಿಮೂರ್ತಿಗಳ ಪ್ರತೀಕವಾಗಿರಬೇಕು. ಅಂತಹ ಲಾಂಛನವಾಗಿರಬೇಕು. ಪುರುಷೆಲ್ಲ ಬಂದವರೇ ನೋಡುವ ಕಣ್ಣಾರ, ಜಗದೀಶ್ವರ ಸರ್ವೇಶ್ವರ, ಕೈ ಹಿಡಿದು ಕಾಪಾಡೋ ಮಾದೇಶ್ವರ.
ಎಂತಹ ನಾದ! ಆದರೆ ಇವೆರಡನ್ನು ಸಂಧಿಸಲು ಒಂದು ದಾರ ಬೇಕಲ್ಲವೇ? ಅದಕ್ಕೇನು, ನಿನ್ನ ಈ ಹೊಸ ಲಾಂಛನಕ್ಕೆ ನನ್ನದೂ ಒಂದು ಕೊಡುಗೆ ಇರಲಿ. ತೆಗೆದುಕೋ. ಸಂಪಿಗೆ ಹೂನಂಗೆ ಗುಂಪಾಯ್ತು ನಿನ್ನ ಪರಸೆ, ಮಲ್ಲಿಗೆ ಹೂನಂಗೆ ಚೆಲ್ಲೀತು ನಿನ್ನ ಪರಸೆ. ಚೆಲ್ಲಾಟಗಾರ ಸ್ವಾಮಿ, ಸಂತನಗಾರ ಪ್ರೇಮಿ, ತಾವಾರೆ ಹೂನಂಗೆ ಹರಡೀತು ನಿನ್ನ ಪರಸೆ. ಉಚ್ಚಳ್ಳು ಹೂನಂಗೆ ಎಚ್ಚೀತು ನಿನ್ನ ಪರಸೆ. ಎಚ್ಚಾಳಗಾರ ಸ್ವಾಮಿ, ಹೆಜ್ಜೇಳು ಭಕ್ತ ಪ್ರೇಮಿ, ನಿನ್ನ ಭಕ್ತರೆಲ್ಲ ಬಂದವರೇ, ದರುಸನಕ್ಕೆ ಕಾದವರೇ. ಮಾದೇಶ್ವರ ಯೋಗೀಶ್ವರ, ಭಕ್ತರನ್ನು ಕಾಪಾಡೋ ಪರಮೇಶ್ವರ. ಹಾಡಿ ಕುಣಿರೋ, ನೋಡಿ ಕುಣಿರೋ, ನಮ್ಮ ಮುದ್ದು ಮಹಾದೇವನ ಕೊಂಡಾಡಿ ಕುಣಿರೋ. ಹರೆ ಹರೆ ಶಿವಪ್ಪ, ಇದು ನಮ್ಮಿಬ್ಬರ ಸಮಾಗಮದ ಸಂಕೇತ. ಈ ಸಂದರ್ಭದಲ್ಲಿ ಉದ್ಭವಿಸಿದ ನಾದ ನನ್ನ ಗುಡ್ಡ ಪರಂಪರೆಗೆ ಲಾಂಛನವಾಗಲಿ. ಗುಡ್ಡ ಪರಂಪರೆಯ ವಾರಸುದಾರರು ಕಂಸಾಳೆ ಮೇಳ ಎಂಬ ಹೆಸರಿನಿಂದ ಪ್ರಖ್ಯಾತಿಗೊಳ್ಳಲಿ. ಕ್ವಾರಣ್ಯಕ್ಕೂ ನಾದವಾಗಲಿ, ಜೋಳಿಗೆ ತುಂಬಲಿ. ಅನ್ಯಾಯ, ಅಟ್ಟಹಾಸ, ಅಧರ್ಮಗಳಿಂದ ಮೆರೆಯುವವರ ಎದೆಗೆ ನಾಟುವಂತಹ ಬರಸಿಡಿಲಾಗಲಿ. ಇಂದಿನಿಂದ ಈ ಬೀಸು ಕಂಸಾಳೆಯೇ ನನಗೆ ಲಾಂಛನವಾಗಲಿ. ಶುಭವಾಗಲಿ ಮಾದಪ್ಪ. ಯಾನ ಹಂಗೆ ನೋಡ್ತಿದ್ದಿ? ಯಾವತ್ತು ನೋಡ್ದಿರ ಹಾಗ? ಸಂಕೀರ್ಣೆ, ನಿನ್ನ ಏತ್ ಕಿಟ ನೋಡಿದ್ರು ಅವತ್ತು ಮೊದಲನೇ ದಿನ ನೋಡಿದೆ ಅಲ್ವಾ, ಅದೇ ಥರ ಕಾಣ್ತೀಯ. ಲೊಟ್ಟೆ, ನೀವು ಸುಳ್ಳು ಹೇಳ್ತಿದ್ದೀರಾ. ಬೆಂಕಿ ಹಾಕಿರಿ, ಮೈಕೈ ಕಾಯಿಸ್ಕೊಳ್ಳಿ, ಚಳಿನಾದ್ರೂ ಹೋಯ್ತದೆ. ಸಂಕೀರ್ಣೆ, ಪಕ್ಕದಲ್ಲಿ ನೀನು ಇರಬೇಕಾದ್ರೆ ಈ ಬೆಂಕಿ ಯಾಕೆ ಸಂಕೀರ್ಣೆ? ನಾ ಇರ್ಬೇಕಾದ್ರೆ ಬೆಂಕಿ ಯಾಕ ಮತ್ತ? ಅಯ್ಯೋ ಹುಚ್ಚಣ್ಣೆ, ಈ ಬೆಂಕಿ ಯಾಕ ನನ್ನ ಜೊತೆಗೆ ಸುತ್ತ 7 ಅಟ್ಟಿ ಚೆಲುವೆ ಇರಬೇಕಾದ್ರೆ ಯಾವುದೇ ಕಾಡು ಪ್ರಾಣಿಗಳು ಬರಬಾರ್ದು ಅಂತ ಈ ಬೆಂಕಿ ಹಾಕಿವ್ನಿ. ಒಡಿಯ ಆಕಾಶ ನೋಡ್ರಿ, ಆಕಾಶದಾಗ ತಾರೆಗಳು ಒಳ್ಳೆ ಆಕಾಶ ರಾಜಂಗ ಆಭರಣಗಳು ಹಾಕ್ದಂಗ್ ಪಳಪಳ ಅಂತ ಹೊಳಿತೈತೆ. ಎಣ್ಸಿ. 1 2 3 4 ಅಲ್ಲೊಂದು 5 6 7. ಅಯ್ಯೋ, ಒಂದು ಕಲ್ದೋಗ್ಬಿಡ್ತಲ್ಲ. ಅಲ್ಲಿ ನೋಡು, ಅಲ್ಲೊಂದು 8. ಬಂದ್ಬಿಡಿ, ಇನ್ನೊಂದ್ 2 ಸೇರ್ಸ್ಕೊಳ್ಳಿ, 10 ಆಯ್ತದೆ. ಸಂಕೀರ್ಣೆ, ಆ ನಕ್ಷತ್ರಗಳು ಭೂಮಿ ಮ್ಯಾಗೆ ನೆಂಟರು ಇದ್ದಂಗ. 4 ದಿನ ಬತ್ತವ, ಇನ್ನು 4 ದಿನ ಹೋಯ್ತವ.
ಅವುಗಳು ಭೂಮಿಯಿಂದ ಸ್ಯಾನೆ ದೂರಕ್ಕವೆ. ಆದ್ರ ಅಲ್ಲಿ ನೋಡು, ಅಲ್ಲಿ ಆ ಚಂದ್ರ ಅವನೊಬ್ನೆಯ ಭೂಮಿಗೆ ಸ್ಯಾನೆ ಹತ್ರ ಆಗವನೆ. ನೀನು ಹಂಗೆಯ ಆ ಚಂದ್ರನಂತೆ. ಈ ನಿನ್ನ ಬೆಳ್ದಿಂಗಳ ಮುಖ ನೋಡ್ಕೊಂಡಿದ್ರೆ ನಂಗ ಕಾಲ ಹೋಗೋದೇ ಗೊತ್ತಾಗಕ್ಕಿಲ್ಲ ಸಂಕೇಣ. ಒಡೆಯ ಅತ್ಯವ್ವ, ಬೇಡ ಕಣವ, ನಂಗೇನು ಬೇಡ. ಅಪ್ಪಯ್ಯ, ನೀವಿಬ್ರು ಹಿಂಗ ಅನ್ನ ನೀರು ಬಿಟ್ಟು ಅಳ್ತಾ ಕುಂತ್ಕೊಂಡ್ರೆ ಯಾರಿಗೆ ತಾನೇ ನೆಮ್ಮದಿ ಇದ್ಯೋದು ಹೇಳಿ? ಆ ನೀಲನ ದೆಸೆಯಿಂದ ನಮ್ಮ ಅಟ್ಟಿ ಮರುವಾದ ನೀ ಯಾಕೆ ಕೊಟ್ಟೋಯ್ತು? ಅವೋ, ಅವನು ಎಂಡ್ರ ಜೊತೆ ಚಂದಾಗ ಇರ್ತಾನ, ನೀ ಯಾಕೆ ಚಿಂತೆ ಮಾಡ್ತಿ? ನೀ ಯಾಕೆ ಚಿಂತೆ ಮಾಡ್ತಿ? ಏನು ಉಣ್ದೆ ತಿಂದೆ ಈ ಮೂಲೆ ಸೇರ್ಕೊಂಡ್ರೆ ನಾವ್ ಏನ ಮಾಡೋದು? ನೀವೇನು ಮಾಡಕ್ಕಾಗಲ್ಲಪ್ಪ. ನೀವು ನಿಮ್ಮ ಹೆಂಡ್ರು ಮಕ್ಕಳು ನೆಮ್ಮದಿಯಾಗಿರಿ. ನಾನೇನಾರ ಬೇಕು ಅಂತ ಕೇಳಿದಿನ, ನೀವು ಸಂತೋಷವಾಗಿರಿ. ಹಿಂಗೆ ಇನ್ನೆಷ್ಟು ಕಾಲ ಇದ್ದತ್ತು, ಇವತ್ತೋ ನಾಳೆಗೋ ಬಿದ್ದೋಗೋ ಮರ ನಾವು ಹೋದ್ಮ್ಯಾಕೆ ನೀವೆಲ್ಲ ಸಂತೋಷವಾಗಿರಿ. ಸುಮ್ಕಿರಮ್ಮಿ, ಸುಂಕದವ್ರ ಹತ್ರ ಸುಖ ದುಃಖ ಹೇಳ್ಕೊಂಡಂಗ ಆತು ನೀನ್ ಮಾತಾಡಿದ್ದು. ಅಕ್ರ ಇಲ್ದವ್ರ ಮುಂದೆ ನೀನು ಬಿಕ್ಕಿ ಬಿಕ್ಕಿ ಹತ್ರ ಏನಮ್ಮಿ ಫಲ? ಭ್ರಾಂತು ಕಣಮ್ಮಿ, ಭ್ರಾಂತು ನಿನಗೆ. ಮನ್ಸ್ ಕೇಳಬೇಕಲ್ಲ ನನ್ನೊಡೆಯ. ಕರಳು ಬಳಿ ಕಡೆಗಾಲದಲ್ಲಿ ಬಾಯಿಗೆ ನೀರು ಬೀಳಲಿ ಅನ್ಕೊಂಡಿದ್ದೆ. ಈಗ ಅವನೇ ಕಾಡು ಪಾಲಾಗ್ಬಿಟ್ಟವನೇ. ಓ, ನೋಡ್ದ್ಯಾ, ಅವನೇನಾ ಮಗ? ನಾವ್ಯಾರೋ ನೀನ್ ಮಕ್ಳಲ್ವಾ? ಅದಕ್ಕೆ ಆ ಬುದ್ಧಿ ನನ್ಗೆ ಗಿಡ್ಸಕ್ಕಿಲ್ಲ. ಹೆತ್ ಕರಳು ಅಂದ್ರೆ ಹಂಗೆಯ. ನಿಮಗ್ ನೋವಾದ್ರೆ ನನಗ್ ಸಂಕಟ ಆತದಕ್ಕಲ್ಲ. ಅಣ್ಣಂದ್ರು 6 ಜನ ಇದ್ರು. ಮಗ ಅಟ್ಟಿ ಬಿಟ್ಟು ಹೋಯ್ತಾ ಇದ್ರೆ ಎಲ್ಲ ನೋಡ್ಕೊತ ಸುಮ್ಕಿದ್ರಲ್ಲ, ಇದು ನಿಮಗ್ ನ್ಯಾಯವಾ? ಪಾಪದ
ಗಳಿಗೆ ಬಂದದ. ಆಮೇಕಾದ್ರೂ ನೀವ್ ಯಾರ ಹೋಗಿ ಅವನ್ನ ಅಟ್ಟಿ ಕರ್ಕೊಂಬರಕ್ ಆಗಿರ್ಲಿಲ್ಲೇನ್ರ? ನೀವೆಲ್ಲ ನಾನೇ ಹತ್ತು ಮಕ್ಕಳೇನ್ರ ನೀವು? ಎಲ್ಲಿ ಅಂತ ಹುಡ್ಕದವು? ಅಕ್ಕೋಯ್ ಹುಡುಕಕ್ಕೆ ಹೆಂಗ್ ಮನ್ಸು ಬಂದದು ಅಂತೀನಿ. ಮೊದ್ಲೇ ಅಣ್ಣಂದ್ರಿಗೆ ಬೆಲೆ ಕೊಡ್ಲಿಲ್ಲ, ಅವನು ಎಡ್ತೀರಿ ಮುಂದೆನೆ ಕೈ ಮಾಡವ್ರೆ. ಹುಡುಕಕ್ಕೆ ಹೆಂಗವ ಮನ್ಸು ಬರ್ತದೆ? ಸುಮ್ಕಿರ್ಲ ಕೂಸು ಜುಟಿಯ ತೊಟ್ಲು ತೂಗ್ಯ ಈ ಕರಳಿನ ಸಂಕಟ ನಿನಗೆ ಹೆಂಗ್ಲ ಅರ್ಥ ಆದತ್ತು? ವಯೋ ಮಾವ ಹೇಳೋದ್ರಲ್ಲಿ ತಪ್ಪೇನೈತಿ? ಅವನ ಹೆಂಡ್ರ ಮಾತು ಕೇಳ್ಕೊಂಡು ಅವ್ವ ಇನ್ನ ಅಪ್ಪ ಇನ್ನ ಅಣ್ಣಂದ್ರನ್ನ ಬಿಟ್ಟು ಹೋಗ್ಬಿಟ್ನಲ್ಲ, ಅವ್ನ ಮುಖ ತಿರ್ಗಾ ನೋಡ್ಬೇಕಾ? ನೋಡ್ದೆ ಇರಕ್ಕಾತದಿಲ್ಲ. ಉಪ್ಪುಂಡವ್ರು ನೀವು, ಸತ್ ಮ್ಯಾಕ ಹೋರ್ಬೇಕಾದವ್ರು ನೀವು. ನೀವೇ ಹಿಂಗ್ ಕತ್ತಿ ಮಸ್ಕೊಂಡ್ರೆ ಹೆಂಗಲ? ಹೇ ಎತ್ತವ್ರು ಕೊಡ್ಬೇಕಾದ ಮರ್ವಾದೇನೇನ್ರ ಇದು? ಹೋಗಿ ದಿಕ್ಕ ಹೋಗಿ ನನ್ನ ಮಗನ್ ಕರ್ಕೊಬರ್ರೋ, ನನ್ನ ಮಗನ್ ಕರ್ಕೊಬರ್ರೋ. ಬುಡಿ ಹೊಡಿಯ? ಅಯ್ಯೋ ಬುಡಿ ಅಂತೀನಿ, ಯಾರ ಮುಂದೆ ಯಾನ್ ನಿಮ್ ಹುಡುಗಾಟ? ಸಂಕಣೆ ನಾನು ಕೈ ಬಿಡ್ತೀನಿ, ಆದ್ರೆ ನಾ ಹೇಳ ಗಂಟ ನೀ ಕಣ್ ಬಿಡ್ಬಾರ್ದು, ಆಯ್ತಾ? ಹ್ಞೂ ಆತು. ಎಲ್ಲಿ ಕೈ ಮುಂದಕ್ಕೆ ಮಾಡು. ಗಮ್ಮಂತೈತೆ. ಹ್ಞೂ ಸಂಗಣೆ, ನಾಳೆ ಹುಣ್ಣಿಮೆ, ನಾನು ಹೋಗಿ ನಾಲ್ಕು ಸಂಪಿಗೆ ತಕೊಂಡ್ಬರ್ತೀನಿ. ಅದನ್ನ ರಾತ್ರಿ ಹೊತ್ನಾಗೆ ತಗೊಬರ್ಬೇಕಂತೆ. ಒಡಿಯ ನಿಮ್ಗೆ ನನ್ನ ಮೇಲೆ ಅದೇಟ್ ಪಿರುತಿ? ಹ್ಞೂ ಸಂಗಣೆ, ಇವತ್ತು ನಮ್ಮ ಲಗ್ನ ಆದ ದಿನ. ನಾನು ಹೀಟ್ ಮಾಡದಿದ್ರು ಹೆಂಗೆ ಹೇಳು? ಒಡಿಯ ಇವತ್ತು ನಮ್ಮ ಲಗ್ನ ಆದ ದಿನವೇ? ಅಯ್ಯೋ ಶಿವನೆ, ನಂಗೆ ಗೊತ್ತಾಗ್ಲೇ ಇಲ್ಲ. ಸಂತೋಷ ಪಡೋಣ ಅಂದ್ರೆ ಉಣ್ಣಕ್ ಬೇರೆ ಯಾನೂ ಇಲ್ಲ, ಯಾನ ಮಾಡುದು? ಇಲ್ಲ ಸಂಗಣೆ, ನಾನು ಅದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ. ಇಲ್ಲಿ ಕೈಯೊಡ್ಡು. ತಕ, ಈ ಜೇನು ವನದೇವಿ ಆಶೀರ್ವಾದ ಮಾಡಿ ಕಲ್ಸಿದ್ದು. ತಕ ತಕ ತಿನ್ನು. ಬಹು ಸಂದಾಗೈತೆ. ನಂಬಾಳು ಇದೇ ತರ ಯಾವಾಗ್ಲೂ ಸಿಹಿಯಾಗಿರ್ಬೇಕು ಒಡಿಯ. ಹ್ಞೂ ಸಂಗಣೆ. ನೀವು ತಿನ್ನಿ ಒಡಿಯ ಒಡಿಯ. ಹ್ಞೂ ನೀನು ಹಸಿ ತಿನ್ನು.